ಸರ್, ಈಗ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆ ಆಗಿದೆ ಅನ್ನುವಂಥದ್ದು ಸೊ ಹೇಗಿದೆ? ನಂದಿನಿ ಉತ್ಪನ್ನಗಳ ಎಲ್ಲ ವಿಶೇಷವಾಗಿ ಹಾಲು ಮತ್ತು ಮೊಸರನ್ನು ಹೊರತುಪಡಿಸಿ ಇನ್ನು ಉಳಿದ ಎಲ್ಲ ಉತ್ಪನ್ನಗಳ ಬೆಲೆ ನಾವು ಕಡಿಮೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯ ಏನು GSTಯನ್ನು ಕಡಿಮೆ ಮಾಡಿದ್ದಾರೆ. ಈ ಹಿಂದೆ 12% ಈಗ ಅದನ್ನು 5% ಮಾಡಿದ್ದಾರೆ. ಅಂದರೆ ಸುಮಾರು 7% GST ಕಡಿಮೆ ಮಾಡಿರೋದ್ರಿಂದ ಅದನ್ನು ಯಥಾವತ್ತಾಗಿ KMF ಕೂಡ ಅಳವಡಿಸ್ಕೊಂಡು ಈಗ ಎಲ್ಲ ಉತ್ಪನ್ನಗಳಿಗೆ ದರವನ್ನು ಕಡಿಮೆ ಮಾಡಿದ್ದೀವಿ. ಅದು ನಿನ್ನೆಯಿಂದನೇ 22ನೇ ತಾರೀಕಿಂದ ಜಾರಿಗೆ ಬಂದಿದೆ. ಅದಕ್ಕೆ ಎಲ್ಲ ಗ್ರಾಹಕರು ಮತ್ತು ಮಾರಾಟಗಾರರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಕ್ಲಿಯರ್ ಆಗಿ. ಏನು ಅಂತಂದರೆ, ಕೇಂದ್ರ ಸರ್ಕಾರದ ಸಚಿವಾಲಯ ಏನು ಅನೌನ್ಸ್ ಮಾಡಿದೆ 5% GSTಯನ್ನು ಇಟ್ಟು ಅದೇ ಪ್ರಕಾರವಾಗಿ ಮಾರಾಟ ಮಾಡಬೇಕು ಮತ್ತು ಯಾವುದೇ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ. ಅದನ್ನು ಪಾಲಿಸ್ತಾ ಇದ್ದೀವಿ. ಬೇರೆ ಎಲ್ಲೂ ದೂರುಗಳು ಏನಾದರೂ ಬಂದಿದೆ ಅಥವಾ ನೀವು ಹೇಳ್ದಂಗೆ ಆ ಪಾಲಿಸಿ ಮಾಮೂಲಿ ದರದಲ್ಲೇ ತಗೊಳ್ಳುವಂಥ ಪ್ರಯತ್ನಗಳು ಏನಾದರೂ? ಇಲ್ಲ, ಆ ಥರ ದೂರುಗಳು ಬಂದರೆ ಖಂಡಿತ ಕ್ರಮ ತಗೊತೇವೆ. ಯಾವುದೂ ಆ ಥರ ಸೋಫಾರ್ ಇನ್ನೂ ದೂರುಗಳು ಬಂದಿಲ್ಲ. ಇನ್ನೊಂದು ಕೆಲವು ಗೊಂದಲ ಏನು ಅಂತಂದರೆ, ಈ ಹಿಂದೆ ನಾವು ಏನು MRP ಹಾಕಿದ್ದೀವಿ, ಆ MRP ರೇಟ್ ಇದ್ದರೂ ಕೂಡ ಅದನ್ನು ಏನು ಮತ್ತೆ ನಾವು ಹೊಸದಾಗಿ ಪ್ರಿಂಟ್ ಮಾಡೋಂಥದ್ದಾಗಲಿ ಅಥವಾ ರೇಟ್ ಚಾರ್ಟನ್ನು ಹಾಕುವಂಥದ್ದಾಗಲಿ ಬೇಡ. ಈ ಹಿಂದೆ ಇರೋ MRP ದರ ಆದರೂ ಕೂಡ GST ಕಡಿಮೆ ಆದ ದರ ಏನಿದೆ ಆ ದರಕ್ಕೆ ಮಾರಾಟ ಮಾಡಬೇಕು ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೇವೆ. ಈ ಬಗ್ಗೆ ಏನಾದರೂ ದೂರುಗಳು ಬಂದರೆ ಖಂಡಿತ ಕ್ರಮ ತಗೊತೇವೆ. ನಂದಿನಿ ಉತ್ಪನ್ನಗಳಿಗೆ ಅಷ್ಟೇನಾ ಅಥವಾ ನಂದಿನಿ ಬೇರೆ? ನಮ್ಮದು KMF ಇಂದ ನಂದಿನಿ ಉತ್ಪನ್ನಗಳು ಮಾತ್ರ ನಾವು ನೋಡೋದ್ರಿಂದ ನಂದಿನಿ ಉತ್ಪನ್ನಗಳ ದರ GST ಏನು ಪರಿಷ್ಕರಣೆ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಇತ್ತೀಚೆಗೆ ಹೋಗಿದ್ರಿ, ಸೊ ಅಲ್ಲೂ ಕೂಡ ನಂದಿನಿ ಹವಾನ ಒಂದು ಮಾರ್ಕೆಟ್ ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದೀರಾ? ತಾವು ಹೇಳಿದಾಗೆ ನಾವು ಅಮೆರಿಕಾದ ಫ್ಲಾರಿಡಾ ನಗರದಲ್ಲಿ ಒಂದು ನಾವಿಕಾ ವಿಶ್ವ ಕನ್ನಡ ಸಮ್ಮೇಳನ ಇತ್ತು. ಆ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮ KMFನ ಎಲ್ಲ ನಂದಿನಿಯ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಲ್ಲಿ ಲಾಂಚ್ ಮಾಡಿದ್ದೇವೆ. ಅಮೆರಿಕಾ ದೇಶದಲ್ಲೂ ಕೂಡ ನಮ್ಮ KMF ನಂದಿನಿ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಅಲ್ಲಿಗೂ ಕೂಡ ತುಪ್ಪ ಮತ್ತು ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ಯೋಜನೆ ಹಾಕ್ಕೊಂಡಿದ್ದೇವೆ, ರಫ್ತು ಮಾಡ್ತೇವೆ. ಹೇಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ? ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಏನಂತಂದರೆ, ಇಷ್ಟು ವರ್ಷಗಳಾದರೂ ನಂದಿನಿ ಉತ್ಪನ್ನ ಅಮೆರಿಕಕ್ಕೆ ಕಾಲಿಟ್ಟಿರಲಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಕಾಲಿಟ್ಟಿರೋದ್ರಿಂದ ನಮ್ಮದು ಸಾಕಷ್ಟು ಕನ್ನಡಿಗರು ಮತ್ತು ಭಾರತೀಯರು ಅಲ್ಲಿ ನೆಲೆಸಿದ್ದಾರೆ. ಜೊತೆಗೆ ನಮ್ಮದು ಉತ್ಪನ್ನಗಳು ತುಂಬ ಪರಿಶುದ್ಧ ಮತ್ತು ಕ್ವಾಲಿಟಿಗೆ ಹೆಸರುವಾಸಿಯಾಗಿರೋದ್ರಿಂದ ಆ ಉತ್ಪನ್ನಗಳಿಗೆ ಬೇಡಿಕೆ ಇದೆ. ವಿಶೇಷವಾಗಿ ತುಪ್ಪ ಆಗಿರ್ಬೋದು, ಪೇಡ ಆಗಿರ್ಬೋದು, ಮೈಸೂರು ಪಾಕ್ ಆಗಿರ್ಬೋದು, ಈ ಥರದ ಎಲ್ಲ ನಂದಿನಿ ಉತ್ಪನ್ನಗಳಿಗೆ ಬೇಡಿಕೆ ಚೆನ್ನಾಗಿದೆ. ಕೂಡಲೇ ಅದನ್ನು ರಫ್ತು ಮಾಡಲಿಕ್ಕೆ ಕ್ರಮ ತಗೋತೀವಿ. ಹೊಸ ಯೋಜನೆಗಳು ಏನಾದರೂ ನಂದಿನಿ? ಹೊಸ ಯೋಜನೆಗಳು ಅಂದರೆ, ಈಗಾಗಲೇ ನಾವು ಸಾಕಷ್ಟು ನಮ್ಮ R&D ಟೀಮ್ ಏನಿದೆ ಆ ಟೀಮ್ ಕಡೆಯಿಂದ ಹೊಸ ಉತ್ಪನ್ನಗಳನ್ನ ಲಾಂಚ್ ಮಾಡಬೇಕು ಅಂತೇಳಿ ಈಗಾಗಲೇ ಸಂಶೋಧನೆಗಳಾಗಿದೆ. ಎಕ್ಸ್ಪರ್ಟ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಒಂದು 2-3 ಐಟಮ್ ಅಂದರೆ ಸಕ್ಕರೆ ಅಂಶ ಕಡಿಮೆ ಇರುವಂಥ ಉತ್ಪನ್ನಗಳನ್ನ ಮಾಡಬೇಕು ಅಂತ ಹೆಚ್ಚು ಗ್ರಾಹಕರ ಬೇಡಿಕೆ ಇರೋದ್ರಿಂದ ಸಕ್ಕರೆ ಅಂಶ ಕಡಿಮೆ ಇರುವಂಥದ್ದು ಗ್ಲೈಕೋಸಿಡ್ ಏನು ಹೇಳ್ತೀವಿ ನಾವು, ಅದರ ಅಂಶ ಕಡಿಮೆ ಇರುವಂಥದ್ದನ್ನು ನೋಡಿ ನಾವು ಉತ್ಪಾದನೆ ಮಾಡಬೇಕು, ಗ್ರಾಹಕರುಗಳಿಗೆ ಬೇಡಿಕೆಗೆ ಸ್ಪಂದಿಸಬೇಕು ಅನ್ನೋದು ನಮ್ಮ ಆಲೋಚನೆ ಇದೆ. ಆ ನಿಟ್ಟಿನಲ್ಲಿ ಕ್ರಮ ತಗೋತೀವಿ. ಹೆಚ್ಚು ಅಂಗಡಿಗಳನ್ನು ಕೂಡ ಈಗ ಓಪನ್ ಮಾಡ್ತಾರೆ ನಂದಿನಿ. ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 17ನೇ ತಾರೀಕಲ್ಲಿ ಗುಲ್ಬರ್ಗ ನಗರದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಪ್ರಯುಕ್ತ ಒಂದಷ್ಟು ಪಾರ್ಲರ್ಗಳನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಬೇಕು ಅನ್ನೋ ಆಲೋಚನೆಯನ್ನು ಇಟ್ಕೊಂಡು ನಿರ್ದೇಶನ ಕೊಟ್ಟಿದ್ದರು. ಆ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಸುಮಾರು ಎಲ್ಲ 16 ಒಕ್ಕೂಟಗಳ ವ್ಯಾಪ್ತಿಯಲ್ಲಿ 500 ಪಾರ್ಲರ್ಗಳನ್ನು ನಾವು ಲಾಂಚ್ ಮಾಡಿದ್ದೇವೆ. ಎಲ್ಲ ಪಾರ್ಲರ್ಗಳಲ್ಲಿ ನಂದಿನಿಯ ಎಲ್ಲ ಉತ್ಪನ್ನಗಳು ಲಭ್ಯ ಇದೆ ಮತ್ತು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಹಾಗಾಗಿ ಎಲ್ಲ ಜಿಲ್ಲಾ ಒಕ್ಕೂಟಗಳ ಹಂತದಲ್ಲೂ ಕೂಡ ನಾವು ಪಾರ್ಲರ್ಗಳನ್ನ ಉದ್ಘಾಟನೆ ಮಾಡಿದ್ದೇವೆ. ಕೊನೆಯದಾಗಿ ತಿರುಪತಿಗೆ ಈಗ ನಂದಿನಿ ತುಪ್ಪ ಪ್ರಾಡಕ್ಟ್ ಆಗ್ತಿತ್ತು, ಯಾವ ಪ್ರಮಾಣದಲ್ಲಿ ಈಗ ಸರಬರಾಜು? ತಿರುಪತಿಗೆ ನಾವೀಗ ನಿರಂತರವಾಗಿ ತುಪ್ಪ ಸಪ್ಲೈ ಮಾಡ್ತಾ ಇದ್ದೇವೆ. ಈಗಾಗಲೇ 2024 ಡಿಸೆಂಬರಿಂದ ಇಲ್ಲಿವರೆಗೆ ಸುಮಾರು 5,000 ಮೆಟ್ರಿಕ್ ಟನ್ ತುಪ್ಪವನ್ನು ಸಪ್ಲೈ ಮಾಡಿದ್ದೇವೆ. ಮತ್ತೆ ಅವರು ಸುಮಾರು 2,000 ಮೆಟ್ರಿಕ್ ಟನ್ ತುಪ್ಪಕ್ಕೆ ಈಗ ಟೆಂಡರ್ನ ಕಾಲ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ರೆ ಆ ತುಪ್ಪನೂ ಕೂಡ ನಾವು ಸರಬರಾಜು ಮಾಡಲಿಕ್ಕೆ ಸಿದ್ಧ ಇದ್ದೇವೆ, ಮಾಡ್ತೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.